141 ವರ್ಷದ ಸರ್ಕಾರಿ ಶಾಲೆ ಶಿಥಿಲಾವಸ್ಥೆಗೊಂಡಿದೆ. ಅಡಿಗೆ ಕೊಠಡಿಯಲ್ಲಿ ನಲಿಕಲಿ ತರಗತಿ ನಡೆಯುತ್ತಿದ್ದು ಪಾಲಕರಲ್ಲೂ ಆತಂಕ ಕಾಡುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ದುಸ್ಥಿತಿ ಈಗ ಮಕ್ಕಳ ಜೀವಕ್ಕೆ ಅಪಾಯವಾಗುವ ಮಟ್ಟಕ್ಕೆ ತಲುಪಿದೆ. 1885ರಲ್ಲಿ ಸ್ಥಾಪನೆಯಾಗಿ 141 ವರ್ಷಗಳ ಇತಿಹಾಸ ಹೊಂದಿರುವ ಈ ಶಾಲೆಯ ಹಳೆಯ ಕಟ್ಟಡ ಸಂಪೂರ್ಣ ಶಿಥಿಲಗೊಂಡಿದ್ದು ವಿದ್ಯಾರ್ಥಿಗಳು ಜೀವ ಭಯದಲ್ಲೇ ಶಿಕ್ಷಣ ಪಡೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಣ್ಣಿನ ಗೋಡೆಗಳಿಂದ ನಿರ್ಮಾಣಗೊಂಡಿರುವ ಶಾಲೆಯ ಹಳೆಯ ಕಟ್ಟಡದಲ್ಲಿ ಮಳೆಗಾಲದ ವೇಳೆ ಮೇಲ್ಛಾವಣಿಯಿಂದ ನಿರಂತರವಾಗಿ ನೀರು ಸೋರಿಕೆಯಾಗುತ್ತಿದ್ದು ತರಗತಿ ಕೊಠಡಿಗಳಿಗೆ ನೀರು ನುಗ್ಗುತ್ತಿದೆ. ಇದರಿಂದ ವಿದ್ಯಾರ್ಥಿಗಳು ನೆಮ್ಮದಿಯಿಂದ ಕುಳಿತು ಪಾಠ ಕೇಳಲು ಸಾಧ್ಯವಾಗುತ್ತಿಲ್ಲ. ಅಪಾಯದ ಹಿನ್ನೆಲೆಯಲ್ಲಿ ಮಕ್ಕಳನ್ನ ಬೇರೆ ಕೊಠಡಿಗಳಿಗೆ ಸ್ಥಳಾಂತರಿಸಿ ತರಗತಿಗಳನ್ನ ನಡೆಸಲಾಗುತ್ತಿದೆ. ಶಾಲೆಯ ಹಲವು ಭಾಗಗಳು ಗೆದ್ದಲಿನ ಹುತ್ತಗಳಿಂದ ಆವರಿಸಿಕೊಂಡಿದ್ದು ಕಿಟಕಿ, ಬಾಗಿಲು ಹಾಗೂ ಮೇಲ್ಛಾವಣಿಗಳು ತೀವ್ರ ಹಾನಿಗೊಳಗಾಗಿವೆ. ನಲಿಕಲಿ ತರಗತಿಯ ಮೇಲ್ಛಾವಣಿಯು ಕುಸಿದಿರುವ ಕಾರಣ ಆ ಕೊಠಡಿಯಲ್ಲಿ ಪಾಠ ನಡೆಸುವುದು ಅಪಾಯಕಾರಿಯಾಗಿದೆ. ಇದೇ ವೇಳೆ ಶಾಲಾ ಆವರಣದಲ್ಲಿ ಹಲವು ಬಾರಿ ಹಾವು ಸೇರಿದಂತೆ ವಿಷಜಂತುಗಳು ಕಾಣಿಸಿಕೊಂಡಿರುವುದು ಪೋಷಕರ ಆತಂಕವನ್ನ ಮತ್ತಷ್ಟು ಹೆಚ್ಚಿಸಿದೆ. ಸೂಕ್ತ ತರಗತಿ ಕೊಠಡಿ ಇಲ್ಲದ ಕಾರಣ ನಲಿಕಲಿ ವಿಭಾಗದ ಪುಟಾಣಿ ಮಕ್ಕಳಿಗೆ ಶಾಲೆಯ ಅಡುಗೆ ಕೊಠಡಿಯಲ್ಲೇ ಪಾಠ ನಡೆಸಲಾಗುತ್ತಿದೆ. ಮೂಲಭೂತ ಶೈಕ್ಷಣಿಕ ಸೌಲಭ್ಯಗಳ ಕೊರತೆಯ ನಡುವೆಯೇ ಮಕ್ಕಳು ಶಿಕ್ಷಣ ಪಡೆಯಬೇಕಾದ ಪರಿಸ್ಥಿತಿ ಎದುರಾಗಿದೆ. ಶಾಲೆಯ ಮುಖ್ಯಾಧ್ಯಾಪಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಸಂಬಂಧಪಟ್ಟ ಇಲಾಖೆ ಮತ್ತು ಕಾರವಾರ ಅಂಕೋಲಾ ಕ್ಷೇತ್ರದ ಶಾಸಕರಿಗೆ ಶಿಥಿಲಗೊಂಡಿರುವ 2 ಹಳೆಯ ಕೊಠಡಿಗಳನ್ನ ತೆರವುಗೊಳಿಸಿ ಹೊಸ ಕೊಠಡಿಯನ್ನ ನಿರ್ಮಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದ್ದಾರೆ. ಆದರೆ ಕಳೆದ 2 ವರ್ಷಗಳಿಂದ ಶೀಘ್ರದಲ್ಲೇ ಕೊಠಡಿ ನಿರ್ಮಾಣವಾಗುತ್ತದೆ ಎಂಬ ಭರವಸೆ ಮಾತ್ರ ಸಿಕ್ಕಿದ್ದು ಯಾವುದೇ ಕಾಮಗಾರಿ ಆರಂಭವಾಗಿಲ್ಲ ಎಂದು ಆರೋಪಿಸಿದ್ದಾರೆ. ಒಂದೆಡೆ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಎಂಬ ಕಾರಣ ನೀಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವ ಚರ್ಚೆಗಳು ನಡೆಯುತ್ತಿರುವಾಗ ಮತ್ತೊಂದೆಡೆ ವಿದ್ಯಾರ್ಥಿಗಳಿರುವ ಶಾಲೆಗಳ ಮೂಲಭೂತ ಸಮಸ್ಯೆಗಳನ್ನ ಪರಿಹರಿಸಲು ಸಂಬಂಧಪಟ್ಟ ಇಲಾಖೆಗಳು ವಿಫಲವಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಮಕ್ಕಳ ಜೀವಕ್ಕಿಂತ ದೊಡ್ಡ ಯೋಜನೆ ಯಾವುದೂ ಅಲ್ಲ ಎಂದು ಗ್ರಾಮಸ್ಥರು, ಪೋಷಕರು ಹಾಗೂ ಎಸ್ಡಿಎಂಸಿ ಸದಸ್ಯರು ಆಗ್ರಹಿಸಿದ್ದು, ಯಾವುದೇ ಅನಾಹುತ ಸಂಭವಿಸುವ ಮುನ್ನವೇ ಶಿಕ್ಷಣ ಇಲಾಖೆ, ಜಿಲ್ಲಾಡಳಿತ ಹಾಗೂ ಜನಪ್ರತಿನಿಧಿಗಳು ಹಾರವಾಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಶಿಥಿಲಗೊಂಡ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಜೊತೆಗೆ ಅಡಿಗೆ ಕೋಣೆಯಲ್ಲಿ ಶಿಕ್ಷಣ ಪಡೆಯುತ್ತಿರುವ ನಲಿಕಲಿ ವಿದ್ಯಾರ್ಥಿಗಳಿಗೆ ಸುರಕ್ಷಿತ ಹಾಗೂ ಸೂಕ್ತ ತರಗತಿಯ ಕೊಠಡಿ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಜನಪ್ರತಿನಿಧಿಗಳು ಹಾಗೂ ಶಿಕ್ಷಣ ಇಲಾಖೆಯಲ್ಲಿ 1885ರಲ್ಲಿ ಪ್ರಾರಂಭವಾದ ಈ ಶಾಲೆ ಭಾರಿ 145 ವರ್ಷ ಹಳೆಯದಾಗಿದ್ದು ಈ ಕಟ್ಟಡವನ್ನು ತೆರವುಗೊಳಿಸಿ ನಮಗೆ ಹೊಸ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕು. ಮತ್ತು ಅದರ ಜೊತೆಯಲ್ಲಿ ಈ ಶಿಥಿಲಾವಸ್ಥೆ ಇರುವ ಈ ಶಾಲೆಯ ಸಂಖ್ಯೆ ಭಾರಿ ಕಡಿಮೆ ಆಗ್ತಾ ಇದೆ. ಯಾಕೆಂತಂದರೆ ಪಾಲಕರು, ಪೋಷಕರು ಮಕ್ಕಳನ್ನು ಕಳಿಸಲಿಕ್ಕೆ ಭಾರಿ ಹೆದರಿಕೆಯಿಂದ ಬೇರೆ ಕಡೆ ಕಳಿಸ್ತಾ ಇದ್ದಾರೆ. ದಯಮಾಡಿ ನಾನು ಊರ ನಾಗರಿಕರ ಪರವಾಗಿ, ಪಾಲಕ ಬಂಧುಗಳ ಪರವಾಗಿ, ಮಕ್ಕಳ ಪರವಾಗಿ ನಮಗೆ ಈ ಶಾಲೆ ಬೇಗ ಕಟ್ಟಡವನ್ನು, ಹೊಸ ಕಟ್ಟಡವನ್ನು ಕಟ್ಟಿ ನಮಗೆ ಅನುವು ಮಾಡಿಕೊಡ್ಬೇಕು. ಮತ್ತು ಭಾರಿ ವರ್ಷದಿಂದ ತಮ್ಮಲ್ಲಿ ಈ ಬೇಡಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಅದನ್ನು ಬೇಗ ಹೊಸ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕಾಗಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳಲ್ಲಿ ನಮ್ರ ವಿನಂತಿಯಿಂದ ನಾನು ಆಗ್ರಹಿಸುತ್ತಿದ್ದೇನೆ. 4 ವರ್ಷಗಳಿಂದ ನಾವು ಪದೇ ಪದೇ ತಮ್ಮಲ್ಲಿ ಜನಪ್ರತಿನಿಧಿಗಳಲ್ಲಿ ಹಾಗೂ ಈ ಶಿಕ್ಷಣ ಇಲಾಖೆಯಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಆದರೂ ಇನ್ನೂ ತನಕ ಯಾವುದೇ ಕಟ್ಟಡಗಳ ಬಗ್ಗೆ ನಮ್ಮ ನಜರಿಗೆ ಬಂದೇ ಇರುವುದು, ಹೊಸ ಕಟ್ಟಡದ ಬಗ್ಗೆ ನಮ್ಮ ನಜರಿಗೆ ಬರ್ತಾನೇ ಇಲ್ಲ. ಅದಕ್ಕಾಗಿ ಬೇಗ ನಮ್ಮ ಶಾಲೆಗೆ ಹೊಸ ಕಟ್ಟಡವನ್ನು ನಿರ್ಮಿಸಿ ಕೊಡಬೇಕಾಗಿ ಮತ್ತೊಮ್ಮೆ ನಾವು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ವಿಸ್ಮಯ ನ್ಯೂಸ್, ಅಂಕೋಲಾ.